ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕಂಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಮಮ್ಮಿ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು 5 ಮಂತ್ಸ್ ಕಂಪ್ಲೀಟ್ ಆಗಿತ್ತಲ್ಲ, ನಾನು ಯಾಕೆ ಈ ರೀತಿ ರಿಯಾಕ್ಷನ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, 5 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು 1 ವೀಕ್ ಅಂತ ಇತ್ತು. ಮಮ್ಮಿಯವರು ನಮ್ಮ ಕಡೆ ಹಳ್ಳಿ ಸೈಡಲ್ಲೆಲ್ಲ ಔಷಧಿ ಅಂತ ಕೊಡ್ತಾರೆ, ಅದು ಯಾವ ರೀತಿ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. 5 ಮಂತ್ಸ್ ಇನ್ನು 1 ವೀಕ್ 2 ವೀಕ್ಸ್ ಇದೆ ಅಂತ ಅಂದಾಗ ಅದನ್ನು ಹೋಗಿ ತೊಗೋಬೇಕಂತೆ. ಔಷಧಿ ಥರ ಅದು ಏನೇನು ಹಾಕಿ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಹಳ್ಳಿ ಸೈಡ್ ಆ ಥರ ಮಾಡಿ ಕೊಡ್ತಾರೆ. ಒಂದು 3 ಉಂಡೆನ ಮಾಡಿ ಅದನ್ನು ನುಂಗಬೇಕು ನಾವು. ಫುಲ್ ಕಹಿ ಇರುತ್ತೆ, ಸೊಪ್ಪಿಂದ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಸಕ್ಕರೆ ಹಾಕ್ಕೊಂಡು ಅದನ್ನು ನುಂಗ್ಕೊಂಡೆ. ಅದಾದಮೇಲೆ ಗ್ಲೂಕೋಸ್ ಟೆಸ್ಟ್ ಇತ್ತು, ಗ್ಲೂಕೋಸ್ ಟೆಸ್ಟಿಗೆ ಹೋಗಬೇಕಾಗಿತ್ತು. ಚೆಕಪ್ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ಪಪ್ಪನ ಜೊತೆನೇ ಹೋಗಿದ್ದೆ ನಾನು. ಗ್ಲೂಕೋಸ್ ಟೆಸ್ಟೆಲ್ಲ ಮಾಡಿಸ್ಕೊಂಡು ಬಂದೆ. 5 ಮಂತ್ಸಿಗೆ ಅದನ್ನು ಬರೆದು ಕೊಟ್ಟಿದ್ದರು. ಇನ್ನು ಬೆಳಗ್ಗೆನೇ ಹೋಗಿ ಗ್ಲೂಕೋಸ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಒಂದಿನ ಮುಂಚೆನೇ ನಾನು ಗ್ಲೂಕೋಸ್ ಟೆಸ್ಟನ್ನ ಮಾಡಿಸ್ಕೊಂಡು ಇನ್ನು 2 ಡೇಸ್ 4 ಡೇಸ್ ಆದಮೇಲೆ ಸ್ಕ್ಯಾನಿಂಗ್ ಹೋಗಿದ್ದೆ ನಾನು. ಚೆಕಪ್ಗೆ ಹೋಗಬೇಕಾಗಿತ್ತು ಹಾಸ್ಪಿಟಲ್ಗೆ. 5 ಮಂತ್ಸ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತಲ್ಲ, ಗ್ಲೂಕೋಸ್ ಟೆಸ್ಟ್ ಮುಂಚೆನೇ ಮಾಡಿಸ್ಕೊಂಡು ಅದಾದಮೇಲೆ ಇನ್ನು 4 ಡೇಸ್ ಇದೆ, ಇನ್ನು 5 ಮಂತ್ಸ್ಗೆ ಅನ್ನೋ ಟೈಮಲ್ಲಿ ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಕ್ಲಿನಿಕ್ ಹೋಗಿ ಚೆಕಪ್ ಮಾಡಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ನಾವು ಚೆಕಪ್ಗೆ ಅಂತ ಹೋಗಿದ್ದಾಗ ಒಂದು 3 o'clock ಮಧ್ಯಾಹ್ನ ಹೋಗಿದ್ವಿ ನಾವು ಸ್ಕ್ಯಾನಿಂಗ್ಗೆ ಅಂತ ಅಂದ್ಬಿಟ್ಟು. ಬಟ್ ಸ್ಕ್ಯಾನಿಂಗ್ ಹೋಗಿದ್ವಿ, ಅಲ್ಲಿ ಸ್ಕ್ಯಾನಿಂಗ್ ಮಾಡೋರು ಇರಲಿಲ್ಲ. 5 o'clock ಆ ಟೈಮಿಗೆ ಬನ್ನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾವು ಬಿಲ್ ಮಾಡಿಸ್ಬಿಟ್ಟು ಅದಾದಮೇಲೆ ಕ್ಲಿನಿಕ್ ಹೋಗ್ಬಿಟ್ಟು 4 o'clock ಕ್ಲಿನಿಕ್ ಹೋಗಿ ಅಲ್ಲಿ ಫೈಲ್ನ ಕೊಟ್ಬಿಟ್ಟು ಮತ್ತು BP ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರಲ್ಲ ಅದನ್ನೆಲ್ಲನೂ ಕೂಡ ಚೆಕ್ ಮಾಡಿಸ್ಕೊಂಡು ಅದಾದಮೇಲೆ 5 o'clock ಹೋಗಿ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ. 5 ಮಂತ್ಸ್ದು ಸ್ಕ್ಯಾನಿಂಗ್ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತಂತೆ. ಒಂದು 15 ಮಿನಿಟ್ಸ್ 15 ಸೆಕೆಂಡ್ಸ್ ಆ ಟೈಮ್ ತೊಗೊಳುತ್ತೆ ಸ್ಕ್ಯಾನಿಂಗ್ ಮಾಡೋದಕ್ಕೆ. ಸೊ ನಿಶುದ್ರಲ್ಲಿ ಬಂದುಬಿಟ್ಟು ನನಗೆ 5 ಮಂತ್ಸ್ದು ಸ್ಕ್ಯಾನಿಂಗಲ್ಲಿ ಕರೆಕ್ಟಾಗಿ ಏನೂ ಗೊತ್ತಾಗ್ತಾಯಿಲ್ಲ ಅಂದ್ಬಿಟ್ಟು ಒಂದು 2 ಟೈಮ್ಸ್ ನನಗೆ ಸ್ಕ್ಯಾನಿಂಗ್ ಮಾಡಿದರು 5 ಮಂತ್ಸಲ್ಲಿ ನಿಶುದ್ರಲ್ಲಿ. ಸೊ ಇದ್ರಲ್ಲಿ ಬೇಗ ಮಾಡಿ ಕಳಿಸಿದ್ರು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಒಂದು 6:30 ಆ ಟೈಮಿಗೆ ಮನೆಗೆ ಹೋದ್ವಿ. ಮತ್ತು ನಾನು ಬಂದುಬಿಟ್ಟು ಉದ್ದಿನವಡೆ ತಿನ್ನಬೇಕು ಅಂತ ಕೇಳಿದ್ದೆ ಮಮ್ಮಿಗೆ. ಅದಕ್ಕೋಸ್ಕರ ಮಮ್ಮಿ ಉದ್ದಿನವಡೆ ಮಾಡಿಕೊಟ್ಟಿದ್ರು. ತುಂಬ ಟೇಸ್ಟಿಯಾಗಿತ್ತು. ನಾವು ನನ್ನ ತಂಗಿ ಮಮ್ಮಿ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾ ಉದ್ದಿನವಡೆನ ತಿಂದ್ವಿ. ನಮ್ಮ ಪಪ್ಪ ಇನ್ನೂ ಕೆಲಸದಿಂದ ಬಂದಿರಲಿಲ್ಲ. ನಿಶು ಕೂಡ ಉದ್ದಿನವಡೆ ಬೇಕು ಅಂತ ಅಂದ್ಬಿಟ್ಟು ಬಂದು ಪಕ್ಕದಲ್ಲಿ ಕೂತಿದ್ದ. ಅವನು ಕೂಡ ಸ್ವಲ್ಪ ತಿಂತಾನೆ. ಅವನು ಅಷ್ಟೊಂದು ಈ ವಡೆ ಬಜ್ಜಿ ಬೋಂಡ ಎಲ್ಲ ಇಷ್ಟಪಡ್ತಾನೆ, ಬಟ್ ಜಾಸ್ತಿ ಅದನ್ನೆಲ್ಲ ತಿನ್ನೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಖಾರ ಇರುತ್ತೆ ಅಂತ ಅಂದ್ಬಿಟ್ಟು ಅವನು ತಿನ್ನೋದಕ್ಕೆ ಹೋಗೋದಿಲ್ಲ. ಹಾಗೆ ಫ್ರೆಂಡ್ಸ್, ಈ 5 ಮಂತ್ಸದು ಸ್ಕ್ಯಾನಿಂಗ್ ಮತ್ತು ಗ್ಲೂಕೋಸ್ ಟೆಸ್ಟ್ ಎಲ್ಲ ಹೇಗಾಯಿತು ಅಂದ್ಬಿಟ್ಟು ನಿಮಗೆ ಈ ವ್ಲಾಗಲ್ಲಿ ಹೇಳ್ತೀನಿ ನಾನು. ಫ್ರೆಂಡ್ಸ್, ನಾನು ಅದೇ ಸ್ಕ್ಯಾನಿಂಗ್ಗೆ ಹೋಗಿದ್ದಾಗೆ ಚೆಕಪ್ಗೆ ಹೋಗಿದ್ದು. ಏನೇನು ಚೆಕಪ್ ಮಾಡಿಸಿದ್ವಿ, ಸ್ಕ್ಯಾನಿಂಗ್ ಏನು ಮಾಡಿಸಿದ್ವಿ ಅದೆಲ್ಲ ಫುಲ್ ಡೀಟೇಲ್ಸ್ ಆಗಲ್ಲ. ನಾನು ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ನಾನು ಒಬ್ಬಳೇ ಹೋಗಿದ್ದು. ನಾನು ಪಪ್ಪನ ಜೊತೆ ಹೋಗಿದ್ದೆ. ಪಪ್ಪನಿಗೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ, ಮಮ್ಮಿಗೂ ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ನನ್ನ ತಂಗಿ ಬಂದಿದ್ರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಡ್ತಿದ್ಲು ಅವಳು. ನಾನು ಗ್ಲೂಕೋಸ್ ಟೆಸ್ಟ್ ಮಾಡಿಸೋದು ಅದೆಲ್ಲನೂ ಕೂಡ. ಬಟ್ ಅಲ್ಲಿ ನಾನು ಕ್ಲಿನಿಕ್ ಹೋಗಿದ್ನಲ್ಲ, ಚೆಕಪ್ಗೆ ಅಂತ ಹೋಗಿದ್ನಲ್ಲ, ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ವೀಡಿಯೋಸ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಯಾವ ಥರ ಚೆಕಪ್ ಎಲ್ಲ ಮಾಡಿಸ್ದೆ, ಏನೇನಾಯಿತು, ಎಲ್ಲ ನಾರ್ಮಲ್ ಆಗಿದೆಯಾ ಏನು ಅಂದ್ಬಿಟ್ಟು ನಿಮಗೆ ಇವಾಗ ಹೇಳ್ತೀನಿ ನಾನು. ಫ್ರೆಂಡ್ಸ್, ನಾನು ಗ್ಲೂಕೋಸ್ ಟೆಸ್ಟ್ ಎಲ್ಲನೂ ಕೂಡ ಮಾಡಿಸ್ಕೊಂಡು ಬಂದ್ವಿ. ಯಾವ ರೀತಿ ಗ್ಲೂಕೋಸ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಹೇಳ್ತೀನಿ ನಾನು. ಫಸ್ಟೇ ನಾನು ಕಾಲ್ ಮಾಡಿ ತಿಳ್ಕೊಂಡೆ. ಅವ್ರಿಗೆ ಫೋನ್ ಮಾಡಿಬಿಟ್ಟು, ಯಾಕಂದರೆ ನಿಶುದ್ರಲ್ಲಿ ನಾನು ಮಾರ್ನಿಂಗ್ ಬೇಗನೆ ಹೊಂಟೋಗಿದ್ವಿ. ನಮಗೆ 8 o'clock ಆ ಟೈಮಿಗೆ ಬನ್ನಿ ಗ್ಲೂಕೋಸ್ ಟೆಸ್ಟ್ ಎಲ್ಲ ಮಾಡಬೇಕು ಅಂತ ಅಂದಿದ್ರು. ಹಾಗೆಯೇ ಯಾವ ರೀತಿ ಏನು ಪ್ರೊಸೀಜರು ಅಂದ್ಬಿಟ್ಟು ನನಗೆ ಸ್ವಲ್ಪ ಮರ್ತೋಗಿತ್ತು. ಅದಕ್ಕೋಸ್ಕರ ಕರೆಕ್ಟಾಗಿ ಇಲ್ಲಿ ಯಾವ ಥರ ಮಾಡ್ತಾರೆ ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಶುದ್ರಲ್ಲಿ ನಾವು ಹೋಗಿ ESL ಮಾಡಿಸ್ಕೊಂಡಿದ್ವಿ. ಬೇಗನೆ ಬಂದು ಗ್ಲೂಕೋಸ್ ಟೆಸ್ಟ್ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿದರು. ಮಾರ್ನಿಂಗೇ ಹೋಗಿದ್ವಿ ನಾವು. ಅದಕ್ಕೋಸ್ಕರ ಫೋನ್ ಮಾಡಿ ನಾನು ಕೇಳಿಕೊಂಡೆ ಅವ್ರಿಗೆ ಯಾವ ರೀತಿ ಗ್ಲೂಕೋಸ್ ವಾಟರ್ನ ಕುಡಿಬೇಕು, ಟಿಫನ್ ಆಗಿರಬೇಕಾ ಏನು ಅಂತೆಲ್ಲ ಕೇಳಿದೆ. ಅದಕ್ಕೋಸ್ಕರ ಅವರೇನು ಅಂತ ಅಂದರೆ ಟಿಫನ್ ಆಗಿ 2 hours ಆಗಿರಬೇಕು, ಹಾಗೆ ಗ್ಲೂಕೋಸ್ ವಾಟರ್ ತೊಗೊಂಡು 2 hours ಆಗಿರಬೇಕು. ಅದಾದಮೇಲೆ ನಿಮಗೆ ಇಲ್ಲಿ ಚೆಕಪ್ ಇರುತ್ತೆ, ಚೆಕಪ್ಗೆ ಬನ್ನಿ ಅಂತ ಅಂದಿದ್ರು.
ನಾವು ಹೋಗಿದ್ದು ಬಂದುಬಿಟ್ಟು ಭಾನುವಾರ ಹೋಗಿದ್ವಿ ನಾವು, ಯಾಕಂದರೆ ಇನ್ಯಾವುದು ಫ್ರೀ ಟೈಮ್ ಇರಲಿಲ್ಲ. ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ನಲ್ಲ, ಪಾಪ ಕೂಡ ಫ್ರೀ ಆಗಿದ್ರು. ಭಾನುವಾರ ಹೋಗಿ ಗ್ಲೂಕೋಸ್ ಟೆಸ್ಟ್ನ ಮಾಡಿಸ್ಕೊಂಡು ಬಂದೆ. ಅದಾದಮೇಲೆ ಇನ್ನು 4 ಡೇಸ್ ಇದೆ, ಇನ್ನು 1 ಡೇ ಇದೆ ಅನ್ನೋಂಗೆ ನಾನು ಚೆಕಪ್ಗೆ ಹೋಗಿದ್ದೆ. ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಕ್ಲಿನಿಕ್ ಚೆಕಪ್ಗೆ ಹೋಗಿದ್ದೆ ನಾನು. ಸೊ ಗ್ಲೂಕೋಸ್ ಟೆಸ್ಟ್ ಏನು ಅಷ್ಟೊಂದೇನು ಕಷ್ಟ ಆಗೋದಿಲ್ಲ, ಬಟ್ ನನಗೆ ಸ್ವಲ್ಪ ವಾಮಿಂಟ್ ಬರೋ ಥರ ಆಯಿತು ಅಷ್ಟೇ. ನಿಶುದ್ರಲ್ಲಿ ನನಗೇನು ಆ ಥರ ಅನ್ನಿಸ್ಲಿಲ್ಲ, ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನ ಕುಡಿದ್ನಲ್ಲ, ಅದಕ್ಕೋಸ್ಕರ ಆ ಥರ ಆಯಿತು. ಚೆಕಪ್ಗೆ ಹೋದಾಗ ನಿಮಗೆ ವಾಮಿಟಿಂಗ್ ಏನಾದರೂ ಆಯಿತಾ ಅಂತ ಕೇಳಿದ್ರು, ಬಟ್ ನನಗೇನೂ ಆಗಿಲ್ಲ. ಗ್ಲೂಕೋಸ್ ವಾಟರ್ ಕುಡ್ದು ಇಷ್ಟು ಅವರ್ ಆಗಿದೆ, ಮತ್ತು ಟಿಫನ್ ತೊಗೊಂಡು ಇಷ್ಟು ಅವರ್ ಆಗಿದೆ ಅಂತ ಅಂದೆ. ಅದಾದಮೇಲೆ ಗ್ಲೂಕೋಸ್ ಟೆಸ್ಟ್ನ ತೊಗೊಂಡ್ರು. ಏನು ತೊಗೊಂಡ್ರು ಅಂದರೆ ಅವರು ಬ್ಲಡ್ ಟೆಸ್ಟ್ನ ತೊಗೋತಾರೆ ಅಷ್ಟೇ. ಬಟ್ ನಾನು ನಿಶುದ್ರಲ್ಲಿ ಮಾಡಿಸಿದಾಗ ಎಸಿಲಿ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಎರಡೂ ಕೂಡ ತಗೊಂಡಿರು. ಸೊ ನಂದು ಗ್ಲೂಕೋಸ್ ಟೆಸ್ಟ್ ಮಾಡಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೊರಟ್ವಿ ನಾವು. ಅದಾದಮೇಲೆ ಇನ್ನು 1 ಡೇ ಇದೆ, ಇನ್ನು 5 ಮಂತ್ಸ್ಗೆ ಅನ್ನೋ ಟೈಮಲ್ಲಿ ನಾವು ಸ್ಕ್ಯಾನಿಂಗ್ ಹೋದ್ವಿ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಕ್ಲಿನಿಕ್ ಹೋದ್ವಿ. ಕ್ಲಿನಿಕ್ ಹೋಗಿ ಅಲ್ಲಿ ಏನೇನು ಹೇಳಿದ್ರು ಅಂತ ಅಂದ್ಬಿಟ್ಟು ನಿಮ್ಗೆ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ ಇವಾಗ ನಾನು. ಸೊ ಬಿ ಪಿ ಮತ್ತು ಏನೇನಿದೆ ಎಲ್ಲನೂ ಕೂಡ ವೆಯ್ಟ್ ಚೆಕ್ ಮಾಡೋದು, ಬಿ ಪಿ ಚೆಕ್ ಮಾಡೋದು ಎಲ್ಲ ಕೂಡ ನಾರ್ಮಲ್ ಆಗಿದೆ. ಅದಾದಮೇಲೆ ಸ್ಕ್ಯಾನಿಂಗ್ ಎಲ್ಲ ಡಾಕ್ಟರ್ಗೆ ತೋರಿಸ್ತೀವಿ, ಎಲ್ಲ ನಾರ್ಮಲ್ ಆಗಿದೆ ಅಂತ ಅಂದರು. ಗ್ಲೂಕೋಸ್ ಟೆಸ್ಟ್ ಕೂಡ ನೋಡಿಬಿಟ್ಟು ಎಲ್ಲ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಸ್ಕ್ಯಾನಿಂಗ್ ರೂಮ್ಗೆ ಹೋಗಿದ್ವಲ್ಲ ನಾವು ನಿಶುದ್ರಲ್ಲಿ, ಅಂದರೆ ನಮ್ಮ ಮನೆಯವರು ಕೂಡ ಬಂದಿದ್ರು ಜೊತೆಲಿ. ಸ್ಕ್ಯಾನಿಂಗ್ ರೂಮ್ ಅವ್ರಿಗೂ ಒಳಗಡೆ ಕರೆದ್ಬಿಟ್ಟು ಪಾಪು ಯಾವ ಥರ ಇದೆ ನೋಡಿ ಅಂತ ಅಂದ್ಬಿಟ್ಟು ತೋರಿಸ್ತಾರಲ್ಲ, ಅದನ್ನು ಸ್ಕ್ರೀನಲ್ಲಿ ತೋರಿಸ್ತಾರಲ್ಲ, ಅದೆಲ್ಲ ತೋರಿಸಿದ್ರು ಅವ್ರಿಗೆ. ಬಟ್ ಈ ಟೈಮಲ್ಲಿ ನಾನು ನಮ್ಮ ಮಮ್ಮಿ ಇಬ್ಬರೇ ಹೋಗಿದ್ವಿ ಆಟೋದಲ್ಲಿ. ನಾನು ನಮ್ಮ ಮಮ್ಮಿ ಇಬ್ಬರೇ ಹೋಗಿದ್ವಿ ನಾವು ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು. ಮಮ್ಮಿ ಬಂದಿರಲಿಲ್ಲ, ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ದೆ. ಸೊ ಅವರು ನಾನು ಹೀಗೆ ಮಲಗಿದ್ನಲ್ಲ, ಅವರು ನೋಡಿ ಇಲ್ಲಿ ಪಾಪು ಯಾವ ಥರ ಇದೆ, ಯಾವ ಪೊಸಿಷನಲ್ಲಿದೆ, ಹೇಗಿದೆ ನೋಡಿ ಅಂತ ಅಂದ್ಬಿಟ್ಟು ತೋರಿಸಿದ್ರು ನಮಗೆ. ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಹಾರ್ಟ್ ಬೀಟ್ ಎಲ್ಲ ಕೇಳಿಸ್ತಿತ್ತಲ್ಲ ನನಗೆ, ಅದು ಕೂಡ ಕೇಳಿಸ್ಕೊಂಡು ತುಂಬ ಖುಷಿ ಆಯಿತು. ಅದಾದಮೇಲೆ ಅವರು ಸ್ಕ್ಯಾನಿಂಗ್ ಮಾಡ್ತಿದ್ರಲ್ಲ ಆ ಟೈಮಲ್ಲಿ ಅವರು ಸ್ವಲ್ಪ ಸ್ಕ್ಯಾನಿಂಗ್ ಮಾಡ್ತಾರಲ್ವ, ನಮಗೆ ಹೊಟ್ಟೆ ಸ್ವಲ್ಪ ಪೇಯ್ನ್ ಆಗೋ ಥರ ಫೀಲ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತಿತ್ತು ಅಂದರೆ ಪಾಪು ನನಗೆ ಫುಲ್ ಕಿಕ್ ಮಾಡ್ತಿತ್ತು, ಜಾಸ್ತಿ ಜೋರಾಗಿ ಒದೆಯೋ ಥರ ಎಲ್ಲ ಫೀಲಿಂಗ್ ಆಗ್ತಾಯಿತ್ತು ನನಗೆ ಅವ್ರು ಸ್ಕ್ಯಾನಿಂಗ್ ಮಾಡ್ತಾ ಇರಬೇಕಾದ್ರೆ. ಆಮೇಲೆ ಅವರು ಪಾಪು ನೋಡು ಹೇಗಿದೆ, ಕಾಲು ನೋಡಿ, ಇದು ಕಾಲು ಕೈ ಅಂತೆಲ್ಲ ತೋರಿಸ್ತಾ ಇದ್ರು ನನಗೆ ಸ್ಕ್ಯಾನಿಂಗ್ ಸ್ಕ್ರೀನಲ್ಲಿ. ಆಮೇಲೆ ಪಾಪು ಬಂದ್ಬಿಟ್ಟು ಹಾಂ ಅಂತ ಬಾಯೆಲ್ಲ ಮಾಡ್ಕೊಂಡಿತ್ತು, ಅದೆಲ್ಲ ಕೂಡ ನಾನು ಅಬ್ಸರ್ವ್ ಮಾಡಿ ನೋಡಿದೆ. ಬಟ್ ಇಷ್ಟು ಸ್ವಲ್ಪ ಅಷ್ಟೇ ಕಾಣಿಸುತ್ತೆ ಅಲ್ಲಿ ಸ್ಕ್ರೀನಲ್ಲಿ, ಇನ್ನೇನು ಕಾಣಿಸೋದಿಲ್ಲ. ನಿಮಗೆ ಇಲ್ಲಿ ಸ್ಕ್ಯಾನಿಂಗ್ದು ಫೋಟೋ ಕೂಡ ತೋರಿಸ್ತೀನಿ ಯಾವ ರೀತಿ ಪಾಪು ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ. ಆ್ಯಂಡ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಕೂಡ ಡಾಕ್ಟರ್ ಹೇಳಿದ್ರು. ನನಗೆ ಖುಷಿ ಆಯಿತು. ಅಂದರೆ ಸ್ಕ್ಯಾನಿಂಗ್ಗೆ ಹೋದಾಗ ನಾವು ಕ್ಲಿನಿಕ್ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಗೆ ತೋರಿಸೋ ತನಕ ಸ್ವಲ್ಪ ಭಯ ಇರುತ್ತೆ, ಏನಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು. 5 ಮಂತ್ಸಲ್ಲಂತೂ ಫುಲ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೂಡ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ, ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಹಾರ್ಟ್ ಬೀಟ್ ಆಗಿರ್ಬೋದು, ಕಿಡ್ನಿ ಹೇಗಿದೆ, ಮಗು ಮೂಮೆಂಟ್ಸ್ ಹೇಗಿದೆ, ಮಗು ಚೆನ್ನಾಗಿದೆಯಾ, ಕಾಲು ಕೈ ಪ್ರತಿಯೊಂದು ನೋಡ್ತಾರೆ ಸ್ಕ್ಯಾನಿಂಗಲ್ಲಿ. 5 ಮಂತ್ ಸ್ಕ್ಯಾನಿಂಗ್ ಮಾಡಿಸೋದು ಯಾರೇ ಪ್ರೆಗ್ನೆನ್ಸಿ ಆಗಿರೋರು ಮಾಡಿಸ್ಲೇಬೇಕು, ಅದೊಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಪಾಪುನ ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಇದ್ರದ್ದು ಪಾಪುದು ತಲೆ ಆಗಿರ್ಬೋದು ಅದೆಲ್ಲ ಕೂಡ ಇಲ್ಲಿ ತೋರಿಸಿದ್ದಾರೆ, ನಾನು ಕೂಡ ನೋಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ನನಗೆ ನೋಡಿ ತುಂಬ ಖುಷಿ ಆಯಿತು. ನಿಶುದ್ರ 5 ಮಂತ್ಸಲ್ಲಿ ನಾನು ನೋಡಿರಲಿಲ್ಲ, ಸ್ಕ್ರೀನ್ ನೋಡಿರಲಿಲ್ಲ, ನಮ್ಮ ಮನೆಯವ್ರು ಮಾತ್ರ ನೋಡಿದ್ರು ಅಷ್ಟೇ, ಅವ್ರಿಗೆ ತೋರಿಸಿದ್ರು. ಬಟ್ ನಾನು ನೋಡಿರಲಿಲ್ಲ. ಇದರಲ್ಲಿ ಸೆಕೆಂಡ್ ಪ್ರೆಗ್ನೆನ್ಸಲ್ಲಿ ನಾನು ನೋಡಿದೆ, ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಕಾಲನ್ನು ಕೂಡ ಆ ಕಡೆ ಈ ಕಡೆ ಮಾಡ್ಕೊಂಡಿತ್ತು ಕಾಲನ್ನ, ಅದೊಂದು ಅಬ್ಸರ್ವ್ ಮಾಡಿದೆ. ಬಾಯಿ ಕೂಡ ಮೂಮೆಂಟ್ಸ್ ಮಾಡ್ತಿರೋದು ಸ್ವಲ್ಪ ಅಂತ ಅಂದ್ಕೊಂಡಿರೋದು, ಅದೊಂದು ಅಬ್ಸರ್ವ್ ಮಾಡಿದೆ ನಾನು. ಆಮೇಲೆ ಕೈ ನೋಡಿದೆ, ಏನು ಅಷ್ಟೊಂದು ಸ್ಕ್ರೀನಲ್ಲಿ ಫುಲ್ ಕ್ಲಿಯರಾಗಿ ಕಾಣಿಸೋದಿಲ್ಲ, ಬಟ್ ಇಷ್ಟೆಲ್ಲ ತೋರಿಸಿದ್ರು. ನಂಗೆ ತುಂಬ ಖುಷಿ ಆಯಿತು ಸ್ಕ್ಯಾನಿಂಗ್ ರೂಮಲ್ಲಿ ಅದೆಲ್ಲನೂ ಕೂಡ ನೋಡಿದಾಗ. ಗ್ಲೂಕೋಸ್ ಟೆಸ್ಟ್ ಎಲ್ಲ ಏನು ಅಷ್ಟೊಂದು ಕಷ್ಟ ಆಗೋದಿಲ್ಲ. ಹೀಗೋಗಿ ಮಾಡಿಸ್ಕೊಂಡು ಬಂದೆ, ಒಂದು 11:30 ಆ ಟೈಮಿಗೆ ಹೋದೆ. 12 o'clockಗೆಲ್ಲ ಬಂದುಬಿಟ್ವಿ ನಾವು. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಗ್ಲೂಕೋಸ್ ಟೆಸ್ಟ್ ಎಲ್ಲನೂ ಮಾಡಿಸ್ಕೊಂಡು ಬಂದ್ವಿ. ಇನ್ನು ಬಿ ಪಿ ಎಲ್ಲ ನಾರ್ಮಲ್ ಆಗಿದೆ, ಶುಗರ್ ಎಲ್ಲ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಥೈರಾಯ್ಡ್ ಚೆಕಪ್ ಎಲ್ಲನೂ ಕೂಡ ಮಾಡಿಸಿದ್ದೀವಿ, ಅದು ಎಲ್ಲ ನಾರ್ಮಲ್ ಆಗಿದೆ.
ಮತ್ತು ನಿಮಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮುಂದೆ ಬರುವಂಥ ವ್ಲಾಗ್ ನಾನು ಇನ್ನು ಮೇಲೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಡೈಲಿ ಒಂದು 9:30 ಆ ಟೈಮ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಅವ್ರಿಗೆ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ, ನೀವು ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.